Hi, good afternoon, students. Today we are going to discuss decision making chapter. Second question: create an interactive story with decision making. Yes or no choice. ಇವತ್ತಿನ ಇದರಲ್ಲಿ ನಾನು ಒಂದು ಇಂಟರಾಕ್ಟಿವ್ ಸ್ಟೋರಿನ ಯಾವ ತರ ಕ್ರಿಯೇಟ್ ಮಾಡೋದು ಯೂಸಿಂಗ್ ಸ್ಕ್ರಾಚ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ತರ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ನೋಡ್ಬೋದು ಆಲ್ರೆಡಿ ನಾನು ಇಲ್ಲಿ ಬ್ಲಾಕ್ಸ್ ನ ಯೂಸ್ ಮಾಡ್ಕೊಂಡು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದೀನಿ. ಇದು ಯಾವ ತರ ರನ್ ಆಗುತ್ತೆ ಅಂತ ತಿಳಿಸ್ತೀನಿ ಫಸ್ಟ್. ಅದಾದ್ಮೇಲೆ ಇದು ಯಾವ ತರ ನಿಮ್ಗೆ ಯಾವ ತರ ಡ್ರ್ಯಾಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ನಾನು ಫಸ್ಟ್ ಇಲ್ಲಿ ಒಂದು ಸ್ಪ್ರೈಟ್ ಏನಂತ ಕೇಳ್ತಾ ಇದೆ, ಡು ಯು ಲೈಕ್ ಗರ್ಲ್ಸ್ ಅಂತ ಕೇಳ್ತಾ ಇದ್ದೆ. ಎಸ್, ಇನ್ ಕೇಸ್ ನಾನು ಎಸ್ ಅಂತ ಕೊಟ್ರೆ ನನಗೆ ಇಲ್ಲಿ ಆನ್ಸರ್ ಬರುತ್ತೆ, ಎಸ್ ವಿ ಲೈಕ್ ಇಟ್ ಅಂತ ಬರುತ್ತೆ. ಅದರ್ವೈಸ್ ನಾನು ಇನ್ನೊಂದ್ಸಲ ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡ್ತೀನಿ. ಡು ಯು ಲೈಕ್ ಗರ್ಲ್ಸ್ ಅಂತ ಕೊಟ್ರೆ ಕೇಳ್ತಾ ಇದೆ, ನಾನು ನೋ ಅಂತ ಕೊಟ್ರೆ ಏನ್ ಬರುತ್ತೆ, ಬೂ ಅಂತ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯಾವ ತರ ಕ್ರಿಯೇಟ್ ಆಗ್ತಿದೆ. ಎಸ್ ಆರ್ ನೋ ಕ್ವಶನ್ಸ್ ಅಂದ್ರೆ ಡಿಸಿಷನ್ ಅಂದ್ರೆ ದೇರ್ ಆಸ್ ಎ ಟೂ ಕಂಡೀಷನ್ಸ್ ಇರುತ್ತೆ. ಒಂದು ಇಲ್ಲ ಎಸ್ ಇರಬೇಕು, ಇಲ್ಲಾಂದ್ರೆ ನೋ ಇರಬೇಕು. ನೀವು ಇವತ್ತು ಕಾಲೇಜಿಗೆ ಹೋಗ್ತೀರಾ ಅಂತಂದ್ರೆ ಒಂದು ಎರಡು ಆಪ್ಷನ್ಸ್ ಇರುತ್ತೆ, ಒಂದು ಎಸ್ ಅಥವಾ ನೋ. ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಸಹ ಡಿಸಿಷನ್ ಮೇಕಿಂಗ್ ಅಲ್ಲಿ ಇಲ್ಲ ನಾವು ಎಸ್ ಕೊಟ್ಟಾಗ ಯಾವ ತರ ಆನ್ಸರ್ಸ್ ಬರುತ್ತೆ, ನೋ ಕೊಟ್ಟಾಗ ಯಾವ ತರ ಆನ್ಸರ್ಸ್ ಬರುತ್ತೆ, ಎರಡು ಚಾಯ್ಸಸ್ ಇರುತ್ತೆ. ಅದನ್ನ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ಓಕೆ, ಲೆಟ್ ಅಸ್ ಪ್ರಾಕ್ಟೀಸ್ ದಿಸ್ ಸೆಷನ್ಸ್. ನಾವು ಫಸ್ಟ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನೆಲ್ಲ ಹೊರಗಡೆ ಹಾಕ್ತಾ ಇದೀನಿ. ಇದನ್ನ ಯಾವ ತರ ಹೊರಗಡೆ ಹಾಕೋದು ಅಂದ್ರೆ ಇದನ್ನ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ತರ ಡ್ರ್ಯಾಗ್ ಮಾಡ್ಕೊಳ್ರಿ, ಈ ತರ ಹಾಕಿ ಹೊರಗಡೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಫಸ್ಟ್ ಇಂದ ನಾವು ಹೇಳ್ತಾ ಇದೀನಿ. ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಇವೆಂಟ್ಸ್ ಗೆ ಹೋಗ್ತೀವಿ. ಇವೆಂಟ್ಸ್ ಅಲ್ಲಿ ಫಸ್ಟ್ ವೆನ್ ಗ್ರೀನ್ ಫ್ಲಾಗ್ ಇಸ್ ಕ್ಲಿಕ್ಡ್ ಅಂತ ಇದೆ. ಸೊ ಇದನ್ನ ತಗೊಳ್ಳಿ. ಇದನ್ನ ಎದಕ್ ತಗೊಳ್ತಾ ಇದೀವಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಯಾವಾಗ ಇಲ್ಲಿ ಒಂದು ಗ್ರೀನ್ ಫ್ಲಾಗ್ ಮತ್ತೆ ಇಲ್ಲೊಂದು ರೆಡ್ ಕಾಣಿಸ್ತಾ ಇದೆ, ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಏನಾಗಬೇಕು, ಔಟ್ಪುಟ್ ಅಲ್ಲಿ ನಮ್ಗೆ ನಾವೇನ್ ಆನ್ಸರ್ಸ್ ನ ಕೇಳುತ್ತೋ ಅದನ್ನ ಕೊಡ್ಬೇಕು, ಇಲ್ಲ ನಾವೇನ್ ಆನ್ಸರ್ಸ್ ನ ಕೊಡ್ತೀವೋ ಅದ್ ನಮಗೆ ಆನ್ಸರ್ ಮಾಡ್ಬೇಕು. ಸೊ ನಾವ್ ಯಾವಾಗ ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡ್ತೀವೋ ಈ ತರ, ಅಥವಾ ಇಲ್ಲಾದ್ರೂ ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲಾದ್ರೂ ಕ್ಲಿಕ್ ಮಾಡ್ಬೋದು. ನಾವ್ ಯಾವಾಗ ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡ್ತೀವೋ ನಮ್ಗೆ ಆನ್ಸರ್ಸ್ ಬರ್ಬೇಕು ಅಂತ. ಓಕೆ, ನೆಕ್ಸ್ಟ್ ವೆನ್ ಗ್ರೀನ್ ಫ್ಲಾಗ್ ಇಸ್ ಕ್ಲಿಕ್ಡ್ ನಾವು ಇವೆಂಟ್ಸ್ ಅಲ್ಲಿ ತಗೊಂಡ್ವಿ. ನೆಕ್ಸ್ಟ್ ಅದಾದ್ಮೇಲೆ ನಾವು ಇಲ್ಲಿ ಸೆನ್ಸಿಂಗ್ ಅಂತ ಇದೆ, ಸೆನ್ಸಿಂಗ್ ಅಲ್ಲಿ ಹೋಗ್ಬಿಟ್ಟು ಆಸ್ಕ್ ಅಂತ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಆನ್ಸರ್ಸ್ ಅಂತ ಇದೆ, 2 ಟೈಮ್ಸ್ ಇದನ್ನ ಡ್ರ್ಯಾಗ್ ಮಾಡಿ ಇಟ್ಕೊಳ್ಳಿ, ಬೇಕಾಗುತ್ತೆ 2 ಟೈಮ್ಸ್. ಯಾಕೆ ಅಂತಂದ್ರೆ ನಾವಿಲ್ಲಿ ಒಂದು ಇಂಟರಾಕ್ಟಿವ್ ಸ್ಟೋರಿ ಮಾಡ್ತಾ ಇರೋದು ಡಿಸಿಷನ್ ಮೇಕಿಂಗ್ ಮೇಲೆ. ಅಂದ್ರೆ ಒಂದು ಎಸ್ ಆದ್ರೂ ಇರುತ್ತೆ, ಇನ್ನೊಂದು ನೋ ಆದ್ರೂ ಇರುತ್ತೆ. ಸೊ ದಟ್ಸ್ ವೈ ಎರಡು ಆನ್ಸರ್ಸ್ ಬೇಕಾಗುತ್ತೆ, ಅದಕ್ಕೋಸ್ಕರ ಎರಡು ಆನ್ಸರ್ಸ್ ನ ಡ್ರ್ಯಾಗ್ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನಾವು ಕಂಟ್ರೋಲ್ ಅಲ್ಲಿ ನೋಡ್ಬೋದು ಇಫ್ ಕಂಡೀಷನ್ ಅಂತ ಇರುತ್ತೆ. ಇದನ್ನ ಇಫ್ ಕಂಡೀಷನ್ ಅಂತ ಕರಿತೀವಿ. ಕ್ಲಾಸ್ ಅಲ್ಲಿ ನಾವು ಇದನ್ನ ಹೇಳಿರ್ತೀನಿ. ಇಫ್ ಕಂಡೀಷನ್ ಯಾವಾಗ ರನ್ ಆಗುತ್ತೆ ಅಂದ್ರೆ ಇಫ್ ಇಟ್ ಇಸ್ ಟ್ರೂ ಇದ್ದಾಗ ಮಾತ್ರ ಇಫ್ ಕಂಡೀಷನ್ ರನ್ ಆಗುತ್ತೆ, ಇಲ್ಲ ಅಂತಂದ್ರೆ ಎಲ್ಸ್ ಕಂಡೀಷನ್ ರನ್ ಆಗುತ್ತೆ ಅಂತ ಕ್ಲಾಸ್ ಅಲ್ಲಿ ಹೇಳಿರ್ತೀನಿ. ಸೊ ಇಫ್ ಕಂಡೀಷನ್ ಯಾವಾಗ ರನ್ ಆಗುತ್ತೆ, ಇಫ್ ಇಟ್ ಇಸ್ ಟ್ರೂ ಇದ್ದಾಗ, ಇಲ್ಲ ಅಂತಂದ್ರೆ ಎಲ್ಸ್ ಪಾರ್ಟ್ ಅಲ್ಲಿ ರನ್ ಆಗ್ಬೇಕು. ನನ್ಗೆ ಇಲ್ಲಿ 2 ಇಫ್ ಕಂಡೀಷನ್ಸ್ ನ ತಗೊಳ್ತಾ ಇದೆ. ಇನ್ನೊಂದು ಡ್ರ್ಯಾಗ್ ಮಾಡಿ ಇಟ್ಕೊಳ್ಳಿ. 2 ಇಫ್ ಕಂಡೀಷನ್ಸ್ ನ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಶೇಪ್ಸ್ ಇದೆ. ಈ ಒಂದು ಆನ್ಸರ್ ಅನ್ನೋದನ್ನ ಇದ್ರೊಳಗಡೆ ಹಾಕಕ್ ಬರಲ್ಲ, ಯಾಕಂದ್ರೆ ಈ ಶೇಪ್ ಮ್ಯಾಚ್ ಆಗಲ್ಲ. ಸೊ ಆಪರೇಟರ್ಸ್ ಒಳಗಡೆ ಹೋಗ್ರಿ, ಇಲ್ಲಿ ಈಕ್ವಲ್ 50 ಅಂತ ಇದೆ, ಇದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ, ಇದ್ರೊಳಗಡೆ ಹಾಕಿ. ಓಕೆ, ಇನ್ನೊಂದ್ಸಲ ತಗೊಳ್ಳಿ, ಇದ್ರೊಳಗಡೆ ಹಾಕಿ. ನೆಕ್ಸ್ಟ್ ಇವಾಗ ಏನ್ ಮಾಡಿ, ಆನ್ಸರ್ ಅಂತ ಕೊಡಿ, ಆನ್ಸರ್ ನ ಇದ್ರೊಳಗಡೆ ಹಾಕಿ. ನಾವ್ ಯಾವಾಗ್ಲೂ ಈ ಒಂದು ಬ್ಲಾಕ್ಸ್ ನ ಹಾಕ್ಬೇಕಾದ್ರೆ ರೈಟ್ ಸೈಡ್ ಇಂದಾನೆ ಹಾಕ್ಬೇಕು. ನಾವ್ ಇವಾಗ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಇಂದ ನಾನು ಹಾಕ್ತೆ ಅಂದ್ರೆ ಈ ತರ ಹಾಕ್ದೆ ಅಂದ್ರೆ ಇದು ಓಪನ್ ಆಗಲ್ಲ. ಓಕೆ, ನಾವು ಈ ತರ ಹಾಕಿದ್ರೆ ಇಲ್ಲಿ ವೈಟ್ ಮಾರ್ಕ್ ಅಲ್ಲಿ ಬರುತ್ತೆ, ಆ ತರ ಹಾಕಿದಾಗ ಒಳಗಡೆ ಹೋಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಈ ತರ ರೈಟ್ ಸೈಡ್ ಇಂದ ಹಾಕಿ ಈ ಕಡೆಯಿಂದ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ 50 ಅಂತ ಇರೋದನ್ನ ರಿಮೂವ್ ಮಾಡಿ ಎಸ್ ಅಂತ ಕೊಡಿ. ಇಲ್ಲಿ ಕೆಳಗಡೆ ಇರೋದನ್ನ ನೋ ಅಂತ ಕೊಡಿ. ಇದು ಸಿಂಪಲ್ ಆಗಿರೋ ತೋರಿಸ್ತಾ ಇರೋದು, ಫಸ್ಟ್ ಬೇಸಿಕ್ ಆಗಿ ನಿಮಗೆ ಅರ್ಥ ಆಗ್ಲಿ ಅಂತ. ನೆಕ್ಸ್ಟ್ ಇವಾಗ ಏನ್ ಮಾಡಿ, ಲುಕ್ಸ್ ಒಳಗಡೆ ಹೋಗಿ ಸೇ ಅಂತ ಇರೋದನ್ನ ತಗೊಳ್ಳಿ, 2 ಟೈಮ್ಸ್ ತಗೊಳ್ಳಿ, ಯಾಕಂದ್ರೆ ನಮ್ಗೆ ಆನ್ಸರ್ಸ್ ಬೇಕು, ಅದಕ್ಕೋಸ್ಕರ ಸೇ ಅನ್ನೋದು ಅಂತ ಇರೋದನ್ನ ತಗೊಳ್ಳಿ. ಇಲ್ಲಿ ಇಫ್ ಇಟ್ ಈಸ್ ನಾನು ಎಸ್ ಅಂತ ಕೊಟ್ರೆ ಏನಾಗ್ಬೇಕು, ಫಸ್ಟ್ ಇಲ್ಲಿ ವಾಟ್ ಈಸ್ ಯುವರ್ ನೇಮ್ ಅಂತ ಇದೆಯಲ್ಲ, ಇದನ್ನ ರಿಮೂವ್ ಮಾಡ್ಕೊಳ್ರಿ. ಇಫ್ ಯು ಲೈಕ್ ಫ್ರೂಟ್ಸ್ ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆ, ಇಫ್ ಇಟ್ ಈಸ್ ಎಸ್ ಅಂತಿದ್ರೆ ನಾವು ಅವಾಗ ಇಲ್ಲಿ ಏನ್ ಮಾಡ್ಬೇಕು, ವಿ ಲೈಕ್ ಇಟ್ ಅಂತ ತಗೊಳ್ಳಿ. ಓಕೆ, ವಿ ಲೈಕ್ ಇಟ್ ಅಂತ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋ ಅಂತಿದೆ, ನಮಗ್ ಬೇಡ ಅಂತಂದ್ರೆ ನೋ ಅನ್ನೋದಕ್ಕಿಂತ ಬೂ ಅಂತ ಟೈಪ್ ಮಾಡ್ಕೊಳ್ರಿ, ಇದು ಬೇಡ ಅಂತಾನೆ ಅರ್ಥ. ಓಕೆ, ನೆಕ್ಸ್ಟ್ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನ ಫ್ಲಾಗ್ ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕೇಳ್ತಾ ಇದೆ
ಇಷ್ಟು ಸಿಂಪಲ್. ಇದಕ್ಕೆ ನಾನು ಇನ್ನೊಂದು ಎರಡು ಬ್ಲಾಕ್ ನ ಎಕ್ಸ್ಟ್ರಾ ಆಡ್ ಮಾಡ್ತೀನಿ. ಫಸ್ಟ್ ಇದು ನಾವು ರನ್ ಮಾಡಿ ನೋಡೋಣ ಯಾವ ತರ ರನ್ ಆಗುತ್ತೆ ಅಂತ. ನಾನು ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡಿದಾಗ, ನಾನು ಇಲ್ಲಿ ಅವಾಗಲೇ ಹೇಳಿದೆ ಗ್ರೀನ್ ಫ್ಲಾಗ್ ಯಾಕೆ ತಗೊಳ್ತಾ ಇದೀವಿ ಅಂತಂದ್ರೆ, ನಾವು ಯಾವಾಗ ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡ್ತೀವೋ ವಿ ಶುಡ್ ಆನ್ಸರ್, ಈ ಸ್ಪ್ರೈಟ್ ಆದ್ರೂ ಆನ್ಸರ್ ಮಾಡ್ಬೇಕು, ಇಲ್ಲ ನಾವಾದ್ರೂ ಆನ್ಸರ್ ಮಾಡ್ಬೇಕು. ಇಲ್ಲಿ ಇದು ಕ್ವಶನ್ಸ್ ಕೇಳ್ತಾ ಇದ್ರೆ ನಾವ್ ಆನ್ಸರ್ ಮಾಡ್ಬೇಕಾಗುತ್ತೆ, ಇಲ್ಲ ನಾವು ಕ್ವಶನ್ಸ್ ಕೇಳ್ತಾ ಇದ್ರೆ ಇದು ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವ್ ಏನ್ ಎಕ್ಸಿಕ್ಯೂಷನ್ ಪಾರ್ಟ್ ನ ನಾವು ರನ್ ಮಾಡ್ಬೇಕಂದ್ರೆ ವಿ ಶುಡ್ ಫಸ್ಟ್ ಏನ್ ಮಾಡ್ಬೇಕು, ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡ್ಬೇಕು. ದಟ್ ಇಸ್ ದ ಮೇನ್ ಆನ್ಸರ್. ನೆಕ್ಸ್ಟ್ ನಾವ್ ಇದನ್ನ ಸ್ಕ್ರಾಚ್ ಎಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವಿಲ್ಲಿ ನೋಡ್ಬೋದು ಇದನ್ನ ಒಂದು ನಾವು ಈಸಿಯಾಗಿ ಒಂದು ಯಾವುದೇ ಒಂದು ಪ್ರೋಗ್ರಾಮ್ ನ ನಾವು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಈ ತರ ಒಂದು ಗೇಮಿಂಗ್ ಅಲ್ಲಿ ಅಥವಾ ಈ ತರ ಒಂದು ಡಿಸೈನ್ ಅಲ್ಲಿ ಇತ್ತು ಅಂತಂದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಸ್ಕ್ರಾಚ್ ನ ನಾವು ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ನಾನು ಟೈಪ್ ಮಾಡ್ತೀನಿ ನೋಡ್ರಿ, ಇಫ್ ಯು ಲೈಕ್ ಫ್ರೂಟ್ಸ್ ಅಂತ ಟೈಪ್ ಮಾಡಿದೀನಿ. ಇಫ್ ಇಟ್ ಈಸ್ ಎಸ್, ಆನ್ಸರ್ ಏನ್ ಬರ್ಬೇಕು ನಮ್ಗೆ, ಯಾ ವಿ ಲೈಕ್ ಇಟ್ ಅಂತ ಬರ್ಬೇಕು. ಓಕೆ, ಎಸ್ ಅಂತ ಟೈಪ್ ಮಾಡಿದೆ ನೋಡ್ರಿ, ಇಲ್ಲಿ ಬಂತು ಯಾ ವಿ ಲೈಕ್ ಇಟ್ ಅಂತ ಬಂತು. ಅಗೇನ್ ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡ್ತೀನಿ. ಇಫ್ ಯು ಲೈಕ್ ಫ್ರೂಟ್ಸ್ ನೋ ಅಂತ ಕೊಟ್ರೆ ಏನಾಗಬೇಕು, ಬೂ ಅಂತ ಬರ್ತದೆ. ಬಟ್ ಇಲ್ಲಿ ನಮ್ಗೆ ಸ್ವಲ್ಪ ಇಂಟರಾಕ್ಷನ್ ಆಗ್ಬೇಕಂದ್ರೆ ಸ್ವಲ್ಪ ಮೂವ್ಮೆಂಟ್ ನ ತೋರಿಸ್ಬೇಕು. ಇಲ್ಲ ಒಂದು ಸ್ಪ್ರೈಟ್ ಇದೆಯಲ್ಲ, ಈ ಸ್ಪ್ರೈಟ್ ನ ಏನ್ ಮಾಡ್ಬೇಕು, ಒಂದು ಮೂವ್ಮೆಂಟ್ ನ ತೋರಿಸ್ಬೇಕು. ಸೊ ದಟ್ಸ್ ವೈ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಫಸ್ಟ್ ಇದು ಯಾವ ಪ್ಲೇಸ್ ಅಲ್ಲಿ ಇದೆ ನೋಡ್ಕೊಳ್ಳಿ. ಇಲ್ಲಿ ಡೈರೆಕ್ಷನ್ ಎಕ್ಸ್ ಮತ್ತೆ ವೈ ಡೈರೆಕ್ಷನ್ ಇದೆಯಲ್ಲ, ಈ ಒಂದು ಡೈರೆಕ್ಷನ್ ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮೋಷನ್ಗೆ ಹೋಗಿ, ಮೋಷನ್ ಅಲ್ಲಿ ಗೋ ಟು ಎಕ್ಸ್ ಟು ವೈ ಅಂತ ಇದೆ, ಇದನ್ನ ಡ್ರ್ಯಾಗ್ ಮಾಡ್ಕೊಳ್ರಿ. ವೆನ್ ಗ್ರೀನ್ ಫ್ಲಾಗ್ ಇಸ್ ಕ್ಲಿಕ್ಡ್ ಕಡೆ ಡ್ರ್ಯಾಗ್ ಮಾಡ್ಕೊಳ್ರಿ. ನೆಕ್ಸ್ಟ್ ಅದಾದ್ಮೇಲೆ ನಮಗೆ ಬೂ ಅಂತ ಹೇಳ್ಬಿಟ್ಟು ಇದೇನ್ ಮಾಡ್ಬೇಕು, ಈ ಕಡೆ ಹೋಗ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ ಮತ್ತೆ ವೈ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಇಲ್ಲಿ ಗ್ಲೈಡ್ ಅಂತ ಇದೆಯಲ್ಲ, ಇದನ್ನ ತಗೊಳ್ಳಿ, ಸೇ ಕೆಳಗಡೆ ಹಾಕಿ. ಓಕೆ, ನೆಕ್ಸ್ಟ್ ಇದು ಎರಡು ಮಧ್ಯೆ ಏನಾಗ್ಬೇಕು, ಒಂದು ನೆಕ್ಸ್ಟ್ ಕಾಸ್ಟ್ಯೂಮ್ ಅಂದ್ರೆ ಇವಾಗ ಎಸ್ ಒಂದ್ಸಲ ಕೊಟ್ವಿ, ಒಂದ್ಸಲ ನೋ ಒಂದ್ಸಲ ಕೊಟ್ವಿ ಅಂತಂದ್ರೆ ಫಸ್ಟ್ ನಾವ್ ಎಸ್ ಕೇಳಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಅದೇ ಕೇಳ್ಬೇಕು. ಸೊ ಆತರ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಕಂಟ್ರೋಲ್ ಒಳಗಡೆ ಹೋಗ್ರಿ, ಇಲ್ಲಿ ಫಾರ್ ಎವರ್ ಅಂತ ಇದೆ, ಇದನ್ನ ತಗೊಳ್ಳಿ. ಫಾರ್ ಎವರ್ ಅಂತ ಇದೆ, ಇದನ್ನ ತಗೊಳ್ಳಿ. ಸಾರಿ, ಇಫ್ ಒಳಗಡೆ ಹಾಕ್ರಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕಾಸ್ಟ್ಯೂಮ್ಗೆ ಹೋಗಿ, ಲುಕ್ಸ್ ಒಳಗಡೆ ನೆಕ್ಸ್ಟ್ ಕಾಸ್ಟ್ಯೂಮ್ ಅಂತಿದೆ, ಇದನ್ನ ತಗೊಳ್ಳಿ. ನೆಕ್ಸ್ಟ್ ಇವೆಂಟ್ಸಿಗೆ ಹೋಗ್ಬಿಟ್ಟು ವೇಟ್ ಫಾರ್ 1 ಸೆಕೆಂಡ್ ಅಂತ ಇರುತ್ತೆ, ಅದನ್ನ ತಗೊಳ್ಳಿ. ಫೈನಲಿ ನಾವು ರನ್ ಮಾಡಿ ನೋಡೋಣ ಯಾವ ತರ ರನ್ ಆಗುತ್ತೆ ಅಂತ. ಓಕೆ, ಸ್ಟಾಪ್ ಮಾಡಿ ಫಸ್ಟ್ ರನ್. ಇಲ್ಲಿ ನೋಡಿ, ಇಫ್ ಯು ಲೈಕ್ ಫ್ರೂಟ್ಸ್, ಎಸ್ ಯಾ ವಿ ಲೈಕ್ ಇಟ್ ಅಂತ ಬಂತು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಇವಾಗ ನಮಗೆ ಮೂವ್ಮೆಂಟ್ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ನಾವು ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡಿದಾಗ ಮೂವ್ಮೆಂಟ್ ಆಗ್ತಾ ಇದೆ. ಗ್ರೀನ್ ಫ್ಲಾಗ್ ಕ್ಲಿಕ್ ಮಾಡಿ ನೋಡಿ, ಇಫ್ ಯು ಲೈಕ್ ಫ್ರೂಟ್ಸ್ ನೋ ಅಂತ ಕೊಟ್ರೆ ಬೂ ಅಂತ ಹೇಳ್ಬಿಟ್ಟು ಆ ಕಡೆ ಮೂವ್ ಆಗಿ ಹೋಗುತ್ತೆ. ಗೊತ್ತಾಯ್ತಾ? ಇದಿಷ್ಟು ಇವತ್ತಿನ ವಿಡಿಯೋ. ಯಾವ ತರ ಒಂದು ಇಂಟರಾಕ್ಟಿವ್ ಸ್ಟೋರಿ ಅಥವಾ ಡಿಸಿಷನ್ ಮೇಕಿಂಗ್ ನ ಯೂಸ್ ಮಾಡ್ಕೊಂಡು SR ನೋ ಚಾಯ್ಸಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ಒಂದು ಇಂಟರಾಕ್ಟಿವ್ ಸ್ಟೋರಿನ ಕ್ರಿಯೇಟ್ ಮಾಡೋದು ಅಂತ. ದಿಸ್ ಇಸ್ ದ ಬೇಸಿಕ್ ಅಂಡ್ ಸಿಂಪಲ್ ಪ್ರೋಗ್ರಾಮ್. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೊಂದು ಪ್ರೋಗ್ರಾಮ್ ನ ಹೇಳ್ಕೊಡ್ತೀನಿ. ದಿಸ್ ಇಸ್ ಟುಡೇಸ್ ಕ್ಲಾಸ್. Decision making, second question. Create an interactive story with decision making. Thank you, friends.